ಸರಿ. ಒಂಬತ್ 9ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿದ್ದೇವೆ. ತಾತ್ಪರ್ಯವನ್ನು ಹೇಳಿದ್ದೇನೆ. ಇನ್ನೊಮ್ಮೆ ಶ್ಲೋಕ ತಾತ್ಪರ್ಯವನ್ನು ನೋಡಿ ಅದರ ಅರ್ಥವನ್ನು ನೋಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪ್ಯಂತ್ಯಂ ಸದಾ ಪ್ರಿಯತಂ ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಂಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾವದ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರ್ಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣಃ. ಕೃಷ್ಣ ಹೇಳ್ತಾ ಇದ್ದಾನೆ ಕೊನೆಯಲ್ಲಿ, ನೀನು ಮನ್ಮನಾ ಭವ, ನನ್ನಲ್ಲಿ ಮನಸ್ಸನ್ನ ಮಾಡು. ಮದ್ಭಕ್ತ, ನನ್ನಲ್ಲಿಯೇನೇ ವಿಶೇಷವಾದ ಭಕ್ತಿ ಉಳ್ಳವನಾಗು. ಮದ್ಯಾಜಿ, ನನ್ನನ್ನ ಉದ್ದೇಶಿಸಿಯೇನೇ ನನಗೇನೆ ಆಹುತಿಗಳನ್ನ ಕೊಟ್ಟು ಹೋಮವನ್ನ ಮಾಡು. ಮಾಂ ನಮಸ್ಕುರು, ನನಗೇ ನಮಸ್ಕಾರ ಮಾಡು. ಉದ್ಧಾಚಾರ್ಯರು ವಾಸುದೇವನಿದ್ದಾಗ ಏನು ಯಾವಾಗ ಒಂದು 104 ವರ್ಷ ಆಯ್ತೋ, ಕಾಲು ಯಾವಾಗ ಬಂತು ಅವರಿಗೆ, ಯಾವಾಗ ಆ ವಾಸುದೇವ ಎಂಬ ಪುಟ್ಟ ಬಾಲಕ ನಡಿಲಿಕ್ಕೆ ಶುರು ಮಾಡಿದನೋ ಎಲ್ಲ ಕಡೆಯಲ್ಲೂ ಹೋಗಿ ಬರೋನಂತೆ. ಎಲ್ಲೆಲ್ಲಿ ನಾರಾಯಣ ಸನ್ನಿಧಾನ ಇದೆ ಅಲ್ಲೆಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೇ ಮಾಡಿದ್ದು. ಒಂದೊಂದು ಪರಮಾತ್ಮನಿಗೆ ಮಾಡುವಂತಹ ಭಕ್ತಿಪೂರ್ವಕವಾದ ನಮಸ್ಕಾರ ಅಶ್ವಮೇಧ ಯಾಗಕ್ಕೆ ಸಮಾನ. ಸುಹಯಮೇಧ ಗಣಾತಿಶಯಾಲವೋ ಹರಿನಮಸ್ಸಕೃತ ಸಕೃತ ಇಮಾಹ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಮಧ್ಯದಲ್ಲಿ, ಎಲ್ಲರೂ ಕೇಳಿದ್ದೀರಿ. ಈ ರೀತಿ ಕೃಷ್ಣ ಈ ರೀತಿ ಹೇಳಿರೋದ್ರಿಂದಲೇನೆ ಎಲ್ಲ ತಿಳಿದವರಾದವರು ಸರ್ವಜ್ಞ ಶಿಖಾಮಣಿಗಳು ಪರಮಾತ್ಮನಿಗೆ ಬಾರಿ ಬಾರಿಗೂ ನಮಸ್ಕಾರ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಆತ್ಮಾನಂ ಮತ್ಪರಾಯಣ ಯುಕ್ತೈವಂ, ಈ ಮನಸ್ಸನ್ನ ಎಲ್ಲಾ ಸಂದರ್ಭದಲ್ಲೂ ನನ್ನಲ್ಲಿಯೇ ತೊಡಗಿಸು. ಮುಖ್ಯವಾಗಿ ನಮಸ್ಕಾರ ಶಾರೀರಿಕವಾದದ್ದು, ಮಾನಸಿಕ ನಮಸ್ಕಾರ ಅಂತ ಇರೋದಿಲ್ಲ. ಮನಸ್ಸಿನಲ್ಲೇ ವಂದನೆ ಅಲ್ಲ. ವಂದನೆ ಶಬ್ದದ ಅರ್ಥವೇನೆ? ವದಿ ಅಭಿವಾದನ ಸ್ತುತ್ಯೋಹೋ. ಅಭಿವಾದನೆ, ವದಿ ಅಭಿವಾದನ, ಮಾತಾಡುವಂಥದ್ದಕ್ಕೆ ವಂದನೆ, ಸ್ತೋತ್ರ ಮಾಡುವುದಕ್ಕೆ ವಂದನೆ ಅಂತ ಕರಿತೇವೆ. ಇದು ಆದ್ರೆ ಮನಸ್ಸು ಮಾನಸಿಕವಾದ ವಂದನೆ ಅಂತಂದ್ರೆ ಅದು ಪರಮಾತ್ಮನಲ್ಲಿ ಮನಸ್ಸನ್ನು ತಲ್ಲೀನಗೊಳಿಸೋದು, ಸದಾಕಾಲ ಪರಮಾತ್ಮನನ್ನೇ ಧ್ಯಾನ ಮಾಡೋದು. ಅದನ್ನೇ ಹೇಳ್ತಾ ಇದ್ದಾನೆ. ಆತ್ಮಾನಂ ಮತ್ಪರಾಯಣ ಯುಕ್ತ್ವಾ, ಮನಸ್ಸನ್ನ ವಿಶೇಷವಾಗಿ ನನ್ನಲ್ಲಿಯೇನೆ ತೊಡಗಿಸು. ಕೊನೆಗೇನು? ಮಾಮೇ ವೈಶ್ಯಸಿ, ನನ್ನನ್ನೇ ಹೊಂದುತ್ತೀಯ ಅರ್ಜುನ ನೀನು ಅಂತ ಅರ್ಥ ಬರ್ಕೊಳ್ಳಿ. ಮನ್ಮನಾ ಭವ, ಮನ್ಮನಾ ಭವ,
ನನ್ನಲ್ಲಿ ಮನಸ್ಸನ್ನು ನಿಶ್ಚಲವಾಗುವಂತೆ ಮಾಡು. ನನ್ನಲ್ಲಿ ಮನಸ್ಸನ್ನು ನಿಶ್ಚಲವಾಗುವಂತೆ ಮಾಡು. ಮದ್ಭಕ್ತಃ ಭವ. ನನ್ನಲ್ಲಿಯೇ ಅತಿಶಯವಾದ ಭಕ್ತಿ ಉಳ್ಳವನಾಗು. ಎಲ್ಲ ಕಡೆಯಲ್ಲೂ ಭವ ಅನ್ನೋದು ಬಾರಿ ಬಾರಿಗೂ ಅನ್ವಯವಾಗುತ್ತೆ. ಮದ್ಭಕ್ತಃ ಭವ. ನನ್ನಲ್ಲಿಯೇ ಅತಿಶಯವಾದ ಭಕ್ತಿ ಉಳ್ಳವನಾಗು. ಮದ್ಯಾಜೀ ಭವ. ಮದ್ಯಾಜೀ ಭವ. ನನ್ನನ್ನ ಉದ್ದೇಶಿಸಿಕೊಂಡೇ ಹೋಮವನ್ನ ಮಾಡು. ನನ್ನನ್ನ ಉದ್ದೇಶಿಸಿಕೊಂಡೇ ಹೋಮವನ್ನ ಮಾಡು. ಮಾಂ ನಮಸ್ಕುರು. ನನಗೇನೆ ನಮಸ್ಕರಿಸು. ನನಗೇನೆ ನನ್ನನ್ನೇ ನಮಸ್ಕರಿಸು. ಏವಂ ಈ ರೀತಿಯಾಗಿ ಇರುವವನಾಗಿ. ಏವಂ ಈ ರೀತಿಯಾಗಿ ಇರುವವನಾಗಿ. ಆತ್ಮಾನಂ ಮನಸ್ಸನ್ನು. ಆತ್ಮಾನಂ ಮನಸ್ಸನ್ನು. ಮತ್ಪರಾಯಣ ಯುಕ್ತ. ಎಲ್ಲಾ ಸಂದರ್ಭದಲ್ಲೂ ನನ್ನಲ್ಲಿ ತೊಡಗಿಸಿ. ಎಲ್ಲಾ ಸಂದರ್ಭದಲ್ಲೂ ನನ್ನಲ್ಲಿ ತೊಡಗಿಸಿ. ಮಾಮೇ ವೈಶ್ಯಸಿ. ಮಾಮೇ ವೈಶ್ಯಸಿ. ನನ್ನನ್ನೇ ಸೇರುವಿ. ನನ್ನನ್ನೇ ಸೇರು. ಪ್ರಶ್ನೆ ಇದ್ರೆ ಕೇಳಿ. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜಗುಹ್ಯೋ ನಾಮ ನವಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆ ಇದೆ ಕೇಳಿ. ಆತ್ಮಾನಂ ಎಲ್ಲಿ ಬರುತ್ತೆ? ಅದು ಬಿಟ್ಬಿಟ್ರೆ ನೀವು. ಆಚಾರ್ಯ ಕಟ್ ಆಗ್ತಾ ಇದೆ ನಿಮ್ದು. ಹೌದು, ಬಹಳ ಕಟ್ ಆಗ್ತಾ ನಮ್ದೇ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಇಲ್ಲ, ಕಟ್ ಆಗ್ತಾ ಇದೆ ನಮಗೂ. ಹೌದು, ಕಟ್ ಆಗ್ತಾ ಇದೆ. ತುಂಬಾ ಕಟ್ ಆಗ್ತಾ ಇದೆ. ಇವಾಗ ಇವಾಗ ಕರೆಕ್ಟ್ ಆಗಿದೆ. ಸರಿ. ಆತ್ಮಾನಂ ಹೇಳಿದ್ನಲ್ಲ. ಆತ್ಮಾನಂ ಮನಸ್ಸನ್ನು. ಅಲ್ಲ, ಅದೇ ಅವಾಗ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ. ಹೌದಾ? ಹೌದಾಚಾರ್ಯ, ಹೌದು. ಇನ್ನೊಮ್ಮೆ ಬರೀ ಅನ್ವಯ ಮಾತ್ರ ಹೇಳ. ಕನ್ನಡ ಅರ್ಥ ಹೇಳೋದಿಲ್ಲ, ಬರೀ ಅನ್ವಯ ಮಾತ್ರ ಹೇಳ. ಅಷ್ಟೇ ಹೇಳಿ ಆಚಾರ್ಯ. ಹೇಳಿ ಆಚಾರ್ಯ. ಮನ್ಮನಾ ಭವ. ಮದ್ಭಕ್ತೋ ಭವ. ಮದ್ಯಾಜೀ ಭವ. ಮಾಂ ನಮಸ್ಕುರು. ರೈಸ್ ಅಂದರ್ ರಖ್ ದೋ. ಮಾಂ ನಮಸ್ಕುರು. ಆಯ್ತಾ? ಏವಂ ಏವಂ ಆದ್ಮೇಲೆ ಮತ್ತೆ ಕೇಳಿಸ್ಲಿಲ್ಲ. ಆಚಾರ್ಯ ಮ್ಯೂಟ್ ಹೊರಟಾಯ್ತು ಆಚಾರ್ಯ, ವಾಯ್ಸ್ ಇಲ್ಲ. ಮ್ಯೂಟ್ ಆಗೋಗಿದ್ದೀರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಅದೇ ಮ್ಯೂಟ್ ಆಗೋಗಿತ್ತು, ಇವಾಗ ಸರಿ ಆಯ್ತು ಆಚಾರ್ಯ. ನೋಡಿ, ಮಾಂ ನಮಸ್ಕುರು. ಆಯ್ತಾ? ಏವಂ ಆತ್ಮಾನಂ ಮತ್ಪರಾಯಣಃ ಯುಕ್ತ್ವಾ ಮಾಮೇ ವೈಶ್ಯಸಿ. ಮನ್ಮನಾ ಭವ. ಮದ್ಭಕ್ತಃ ಭವ. ಮದ್ಯಾಜೀ ಭವ. ಮಾಂ ನಮಸ್ಕುರು. ಏವಂ ಆತ್ಮಾನಂ ಮತ್ಪರಾಯಣಃ ಯುಕ್ತ್ವಾ ಮಾಮೇ ವೈಶ್ಯಸಿ.
ಸರಿನಾ? ಕೇಳಿಸ್ತಾ ಇದೆ ಅಲ್ವಾ ಈಗ? ಕೇಳಿಸ್ತಾ ಇದೆ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಅದ್ಭುತವಾದ ಅಧ್ಯಾಯ ವಿಭೂತಿ ಯೋಗ. ಇದು ಪರಮಾತ್ಮನ ವಿಶೇಷವಾದ ವಿಭೂತಿ ರೂಪಗಳನ್ನ ಹೇಳ್ತಾ ಇದ್ದಾರೆ. ಇದರ ಹೇಗೆ ಪ್ರವೃತ್ತವಾಗುತ್ತೆ ಅಂತಂದ್ರೆ, ಕೃಷ್ಣ ಏನೋ ಹೇಳ್ಬಿಟ್ಟ, ಮನ್ಮನಾ ಭವ. ಹೌದು, ಮದ್ಭಕ್ತ ಭವ. ಅಲ್ಲಪ್ಪ, ನನ್ನಲ್ಲಿ ಮನಸ್ಸನ್ನ ಮಾಡು ಅಂತ ಹೇಳ್ತಾ ಇದ್ದೀಯ. ಹೇಗೆ ಮನಸ್ಸನ್ನ ಮಾಡೋದು? ನೀ ಕೈಗೆ ಸಿಕ್ಕರೆ ತಾನೆ. ಅದಕ್ಕೆ ನನ್ನನ್ನೇ ಚಿಂತನೆಯನ್ನ ಮಾಡು. ಹೇಗಪ್ಪ ಚಿಂತನೆ ಮಾಡು? ನೀನು ನೋಡೇ ಇಲ್ಲ. ಏನಾದ್ರೂ ಸ್ವಲ್ಪ ಒಂದು ವಸ್ತುವನ್ನು ನೋಡಿದ್ರೆ, ಯಾವುದೋ ಒಂದು ಕಬ್ಬಿಣದ ಒಂದು ವಸ್ತುವನ್ನು ನೋಡಿದ್ರೆ, ಇದು ಕಬ್ಬಿಣ ಅಂತ ಹೀಗಿರ್ತದೆ, ಅದರಿಂದ ಒಂದು ದೊಡ್ಡ ಕಾರನ್ನ ಮಾಡಿದ್ದಾರೆ, ಒಂದು ದೊಡ್ಡ ಕಿಟಕಿಯನ್ನ ಮಾಡಿದ್ದಾರೆ, ಒಂದು ಬೈಕನ್ನ ಮಾಡಿದ್ದಾರೆ ಅನ್ನೋದು, ಈ ಕಬ್ಬಿಣಕ್ಕೆ ಆ ಕಬ್ಬಿಣ ಸ್ವಲ್ಪ ಸಿಮಿಲರ್ ಇದೆ, ಆದ್ರಿಂದಾಗಿ ನಾವು ಅದನ್ನ ವಿಚಾರ ಮಾಡ್ತೇವೆ. ನಿನ್ನ ಸಮಾನವಾದ ವಸ್ತು ಯಾವುದು ಇಲ್ಲೇ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ನಿನ್ನಲ್ಲಿ ಭಕ್ತಿ ಹೇಗೆ ಮಾಡೋದು? ಹೇಗೆ ಸಾಧ್ಯ ಮಾಡ್ಲಿಕ್ಕೆ? ಯಾವುದು ವಸ್ತು ಬೇಕಾ? ಸುಮ್ಮನೆ ನಿರಾಕಾರ ಚಿಂತನೆ ಅಂತೂ ನಮ್ಮ ಸಿದ್ಧಾಂತದಲ್ಲಿ ಇಲ್ಲ. ಹೌದಾ? ನಿರಾಕಾರವಾದ ಯಾವುದೇ ಒಂದು ವಸ್ತು ಇಲ್ಲದೆ ಏನು ಚಿಂತನೆಯನ್ನು ಹೇಗೆ ಮಾಡ್ತೀರಿ? ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಕೃಷ್ಣ ಪರಮಾತ್ಮ ಈ ಒಂದು ಅಧ್ಯಾಯವನ್ನು ವಿಶೇಷವಾಗಿ ಹೇಳ್ತಾ ಇದ್ದಾನೆ. ನಿಮಗೇನು ಒಂದು ವಸ್ತು ಬೇಕು ಚಿಂತನೆ ಮಾಡ್ಲಿಕ್ಕೆ, ಹೌದಾ? ಇಷ್ಟು ವಸ್ತುಗಳಿದೆ, ಮಾಡಿ ಅಂತ ಈ ಅಧ್ಯಾಯ ನೋಡಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ಮಹಾಬಾಹೋ ಅರ್ಜುನನೇ, ಇನ್ನೊಮ್ಮೆ ಕೇಳು, ಮಗದಷ್ಟು ಕೇಳು. ನನ್ನ ಮಾತನ್ನ ಕೇಳಿ ಸಂತೋಷ ಪಡುವಂತಹ ಸ್ವಭಾವವುಳ್ಳಂತಹ ನಿನಗೆ ಒಳ್ಳೇದಾಗ್ಲಪ್ಪ. ನೋಡಿ, ಪರಮಾತ್ಮನ ಮಾತನ್ನ ಕೇಳಿ ಅರ್ಜುನನಿಗೆ ಬಹಳ ಸಂತೋಷವಾಗತ್ತೆ. ಅದರಿಂದಾಗಿ ಪ್ರಿಯಮಾಣಾಯ ಹಿತಕಾಮ್ಯಯ, ನಿನಗೆ ಒಳ್ಳೆಯದು ಆಗಲಿ ಎಂಬ ಉದ್ದೇಶದಿಂದಾಗಿ ನಾನು ಯಾವುದನ್ನು ಹೇಳ್ತಿದ್ದೇನೋ, ನನ್ನ ಮಹಿಮೆಯನ್ನ ವ್ಯಕ್ತಪಡಿಸುವಂತಹ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಅಂತಹ ಮಾತುಗಳನ್ನ ಭೂಯಃ ಶೃಣು, ಇನ್ನೊಮ್ಮೆ ಕೇಳು. ಎಂತಹ ಮಾತು? ಸುಮ್ಮನೆ ನಿರ್ವಿಷಯಕವಾದ, ತತ್ವವೇ ಇಲ್ಲದ ಅತಾತ್ವಿಕವಾದ ಮಾತಲ್ಲ. ಜಗತ್ತಿನಲ್ಲಿ ಪರಮ ತತ್ವವಾದ ಮಾತನ್ನ ಹೇಳ್ತಾ ಇದ್ದೇನೆ. ಪರಮ ತಾತ್ವಿಕ ವಿಷಯವಾದ ಮಾತನ್ನ ಹೇಳ್ತಾ ಇದ್ದೇನೆ. ಅದನ್ನ ಕೇಳು. ಪರಮಂ ವಚಃ, ಇನ್ನೊಮ್ಮೆ ಕೇಳು. ಹಿಂದೆ ಅನೇಕ ಬಾರಿ ಹೇಳಿದ್ದಾನೆ, ಆದರೂ ಇನ್ನೂ ಇದೆ ಅರ್ಜುನ, ಇನ್ನೂ ಕೇಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅವನಿಗೆ. ಕೇಳಿಸಿಕೋ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಹೇ ಮಹಾಬಾಹೋ, ಮಹಾಬಾಹೋ, ಮಹಾಬಾಹು ಆದ ಅರ್ಜುನನೇ, ಮಹಾಬಾಹುವೆನಿಸಿರುವ ಅರ್ಜುನನೇ,
ಯತ್ ತೇ ಅಹಂ ನನ್ನ ಅಹಂ ನನ್ನ ಯತ್ ತೇ ಈ ಎಲ್ಲ ಮಾತನ್ನ ಕೇಳಿಸಿಕೊಂಡು ಈ ಎಲ್ಲ ಮಾತನ್ನ ಕೇಳಿಸಿಕೊಂಡು ಪ್ರಿಯಮಾಣಾಯ ಸಂತೋಷ ಪಡುವ ಸ್ವಭಾವವುಳ್ಳ ನಿನಗೆ ಸಂತೋಷ ಪಡುವ ಸ್ವಭಾವವುಳ್ಳ ನಿನಗೆ ಹಿತಕಾಮ್ಯಯ ಹಿತ ಉಂಟಾಗಲಿ ಎಂಬ ಇಚ್ಛೆಯಿಂದ ಹಿತ ಉಂಟಾಗಲಿ ಎಂಬ ಇಚ್ಛೆಯಿಂದ ಅಹಂ ವಕ್ಷ್ಯಾಮಿ ನಾನು ಯಾವುದನ್ನ ಹೇಳುತ್ತಿದ್ದೇನೋ ನಾನು ಯಾವುದನ್ನ ಹೇಳುತ್ತಿದ್ದೇನೋ ಮೇ ನನ್ನ ಪರಮಂ ಮಹಿಮೆಯನ್ನು ಪ್ರಚುರಪಡಿಸುವ ಪರಮಂ ಮಹಿಮೆಯನ್ನ ಪ್ರಚುರಪಡಿಸುವಂತಹ ಮಹಿಮೆಯನ್ನು ಪ್ರಚುರಪಡಿಸುವಂತಹ ವಚಃ ಮಾತನ್ನು ವಚಃ ಮಾತನ್ನು ಭೂಯಃ ಏವ ಶೃಣು ಭೂಯಃ ಏವ ಶೃಣು ಮತ್ ಪುನಃ ಕೇಳಿಸಿಕೋ ಮತ್ತೂ ಕೇಳಿಸಿಕೋ ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ವಕ್ಷ್ಯಾಮಿ ಅಂದ್ರೆ ಏನು? ವಕ್ಷ್ಯಾಮಿ ಹೇಳುತ್ತಿದ್ದೇನೆ. ಅದು ಎರಡ್ ಮೂರ್ ಕಡೆ ಬರ್ತಲ್ಲ ಅದು. ವಕ್ಷ್ಯಾಮಿ ಲೇಷತಃ ಶಕ್ತಿತಃ. ಎಲ್ಲಿ ಎಲ್ಲಿ ವಕ್ಷ್ಯಾಮಿ ಲೇಷತಃ. ಹಾ, ಅದಕ್ಕೋಸ್ಕರ ಕೇಳಿದೆ. ಹೇಳುತ್ತೇನೆ ಹೇಳುತ್ತಿದ್ದೇನೆ ಅಂತ ಅರ್ಥ. ಧನ್ಯವಾದ. ವಕ್ಷ್ಯತಿ ವಕ್ಷತಃ ವಕ್ಷಂತಿ ವಕ್ಷಸಿ ವಕ್ಷತಃ ವಕ್ಷಥ ವಕ್ಷ್ಯಾಮಿ ವಕ್ಷ್ಯಾವಹ ವಕ್ಷ್ಯಾಮಹ. ಲೃಟ್ ಲಕಾರ ಉತ್ತಮ ಪುರುಷ ಏಕವಚನ. ವಕ್ಷ್ಯಾಮಿ ಭವಿಷ್ಯತ್ ಕಾಲ ಅಂತ ಅರ್ಥ. ಭವಿಷ್ಯತ್ ಕಾಲವನ್ನು ಸೂಚನೆ ಮಾಡುವಂತಹ. ಲೃಟ್ ಲಕಾರ ಅಂದ್ರೆ ಟೆನ್ಸ್, ಅದು ಸರಿನಾ? ಫ್ಯೂಚರ್ ಟೆನ್ಸ್ ಇಂದ ಅದು. ಹೇಳುತ್ತೇನೆ ಅಂತ ಅರ್ಥ. ಮುಂದೆ ಹೇಳುತ್ತೇನೆ ಅಂತ. ಏನದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಮೇ ವಿಧು ಸುರಗಣಾ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನೋಡು ಅರ್ಜುನ, ನ ಮೇ ವಿದೂಹು ಸುರಗಣಾಃ, ದೇವತೆಗಳು ನನ್ನನ್ನ ತಿಳಿದಿಲ್ಲ. ದೇವತೆಗಳ ಸಮೂಹ ಅಷ್ಟೇ ಅಲ್ಲ, ನ ಮಹರ್ಷಯಃ, ಮಹರ್ಷಿಗಳು
ನನ್ನನ್ನ ತಿಳಿದಿಲ್ಲ. ಏನು ನನ್ನನ್ನು ತಿಳಿದಿಲ್ಲ ಅಂದ್ರೆ ಅರ್ಥ ಏನು? ಎಲ್ಲ ಜಗತ್ತೂ ಅಧೀನವಾಗಿದೆ, ಎಲ್ಲ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ನನ್ನಿಂದ ನಡೀತಾ ಇದೆ ಎನ್ನುವಂಥದ್ದು ಸಂಪೂರ್ಣವಾಗಿ ಅವರಿಗೆ ಗೊತ್ತಿಲ್ಲ. ನನ್ನ ಮಹಿಮೆಯನ್ನಾಗಲಿ ನನ್ನ ಅಧೀನವಾದ ಈ ಜಗತ್ತಿನ ಉತ್ಪತ್ತಿಯನ್ನಾಗಲಿ ಸರಿಯಾಗಿ ತಿಳಿದಿಲ್ಲ ಅವರು. ದೇವಾನಾಂ ಮಹರ್ಷೀಣಾಂ ಸರ್ವಶಃ ಚ, ದೇವತೆಗಳಾಗಿರಬಹುದು, ಮನುಷ್ಯರಾಗಿರಬಹುದು, ಮಹರ್ಷಿಗಳಾಗಿರಬಹುದು, ಎಲ್ಲರಿಗೂ ನಾನೇ ಕಾರಣನಾಗಿದ್ದೇನೆ. ಆದ್ದರಿಂದಾಗಿ ನನಗೆ ಹುಟ್ಟು ಇಲ್ಲ. ಅಹಂ ಆದಿಹಿ, ಅಹಂ ಆದಿಹಿ, ಎಲ್ಲದಕ್ಕೂ ನಾನೇ ಮೂಲ ಕಾರಣ. ಅದರಿಂದಾಗಿ ನನಗೆ ಜನನ ಇಲ್ಲ. ಇದನ್ನ ತಿಳಿದುಕೋ. ಮುಖ್ಯವಾಗಿ ಜಗತ್ತಿನಲ್ಲಿ ಯಾವ್ದ್ಯಾವುದು ಹುಟ್ಟಿದೆ ಅಂತಿದೇನೋ, ಯಾವ್ದ್ಯಾವುದು ಜನ್ಯವಾದದ್ದು ಅವೆಲ್ಲವೂ ಕೂಡ ನಾಶವಾದದ್ದು. ನಾಶ ಇದ್ದೇ ಇದೆ. ತಾರ್ಕಿಕರ ಪ್ರಕಾರ ಇಲ್ಲ, ನಮ್ಮದ್ರಲ್ಲೂ ಕೆಲವೊಂದರಲ್ಲಿ ಇಲ್ಲ. ಧ್ವಂಸ ಅನೇಕ ಬಾರಿ ಹೇಳಿದ್ದೇನೆ, ಮಧ್ವಿಜಯದಲ್ಲಿ ಬಂದಿದೆ. ಧ್ವಂಸ, ಪ್ರಾಗಭಾವ, ಪ್ರತ್ಯಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ, ಈ ರೀತಿ ಅನೇಕ ಅಭಾವಗಳಿವೆ. ಅದರಲ್ಲಿ ಕೆಲವೊಂದಕ್ಕೆ ಹುಟ್ಟಿದೆ, ಆದರೆ ಅವಕ್ಕೆ ನಾಶ ಇಲ್ಲ, ಧ್ವಂಸ ನಿತ್ಯ. ಹಾಗೆ ಕೆಲವೊಂದನ್ನು ಬಿಟ್ಟು, ಆದರೆ ನನಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ದೇವತೆಗಳಾಗಿರಬಹುದು, ಮನುಷ್ಯರಾಗಿರಬಹುದು, ಮಹರ್ಷಿಗಳಾಗಿರಬಹುದು, ಎಲ್ಲರಿಗೂ ಕೂಡ ನಾನೇ ಕಾರಣ. ಆದರೆ ನನಗೆ ಹುಟ್ಟು ಎಂಬುವಂಥದ್ದು ಇಲ್ಲ. ಅಹಂ ಆದಿಹಿ, ನನಗೆ ಯಾವುದೇ ರೀತಿಯಾದಂತಹ ಜನನ ಇಲ್ಲ ಅಂತ ನೀನು ತಿಳಿದುಕೋ ಅಂತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ಸುರಗಣಾಹ, ದೇವತೆಗಳ ಸಮೂಹವು, ಸುರಗಣಾಹ ದೇವತೆಗಳ ಸಮೂಹವು, ಮಹರ್ಷಯ, ಮಹರ್ಷಿಗಳೂ ಕೂಡ, ಮಹರ್ಷಿಗಳೂ ಕೂಡ, ಮೇ ನನ್ನ, ಮೇ ನನ್ನ, ಪ್ರಭವಂ ಮಹಿಮೆಯನ್ನಾಗಲಿ, ಮಹಿಮೆಯನ್ನಾಗಲಿ, ನನ್ನ ಅಧೀನವಾದ ಜಗತ್ತಿನ, ನನ್ನ ಅಧೀನವಾದ ಜಗತ್ತಿನ ಉತ್ಪತ್ತಿ ಸ್ಥಿತಿಯನ್ನಾಗಲಿ, ಉತ್ಪತ್ತ್ಯಾದಿಗಳನ್ನಾಗಲಿ ಅಂತ ಬರ್ಕೊಂಬಿಡಿ, ಉತ್ಪತ್ತ್ಯಾದಿಗಳನ್ನಾಗಲಿ, ಮತ್ತೆ ಹೇಳ್ರಿ ಆಚಾರ್ಯ. ಅಧೀನ, ಅಧೀನ, ಅಧೀನವಾದ, ನನ್ನ ಅಧೀನವಾದ ಜಗತ್ತಿನ ಉತ್ಪತ್ತ್ಯಾದಿಗಳನ್ನಾಗಲಿ, ಉತ್ಪತ್ತ್ಯಾದಿಗಳನ್ನಾಗಲಿ ನವಿದುಹು, ತಿಳಿದಿಲ್ಲ, ನವಿದುಹು, ತಿಳಿದಿಲ್ಲ. ದೇವಾನಾಂ ಮಹರ್ಷೀಣಾಂ ಸರ್ವಶಃ ಚ, ದೇವಾನಾಂ ಮಹರ್ಷೀಣಾಂ ಸರ್ವಶಃ ಚ, ದೇವತೆಗಳು, ದೇವತೆಗಳಿಗೆ, ಮನುಷ್ಯರಿಗೆ, ಮಹರ್ಷಿಗಳಿಗೆ, ಅರ್ಥಾತ್ ಸರ್ವಶಃ ಅಂದ್ರೆ ಎಲ್ಲರೂ, ಸರಿನಾ? ಎಲ್ಲ ವಸ್ತುಗಳಿಗೂ ಅಂತ ಅರ್ಥ. ದೇವತೆಗಳು, ಮನುಷ್ಯರು, ಮಹರ್ಷಿಗಳು ಇವರೆಲ್ಲರಿಗೂ, ಎಲ್ಲ ಒಂದೇ. ದೇವತೆಗಳಿಗೆ, ಮನುಷ್ಯರಿಗೆ, ಮಹರ್ಷಿಗಳಿಗೆ ಅಂದ್ರೂ ಒಂದೇ. ದೇವತೆಗಳು, ಮನುಷ್ಯರು, ಮಹರ್ಷಿಗಳು ಇವರೆಲ್ಲರಿಗೂ ಅಂದ್ರೂ ಒಂದೇ. ಅಹಂ ಹಿ, ನಾನೇ ಕಾರಣ, ಅಹಂ ಹಿ, ನಾನೇ
ಕಾರಣನಾಗಿರುವುದರಿಂದ ಅಹಂ ಹಿ ನಾನೇ ಕಾರಣನಾಗಿರು ಆಡಿಯೋ ಇಲ್ಲ ಗುರುಗಳೇ. ಡಿಸ್ಕನೆಕ್ಟ್ ಆಯ್ತು. ಹೌದು ಡಿಸ್ಕನೆಕ್ಟ್ ಆಗುತ್ತೆ. ಇಲ್ಲ ಇದ್ದಾರೆ ಅವರು. ಯಾಕೆ ಆಡಿಯೋ ಕೇಳಿಸ್ತಾ ಇಲ್ಲ? ಹಾ ಈಗ ಹೌದಾ? ಕಾಂಟ್ ಹಿಯರ್ ಇಸ್ ವಾಯ್ಸ್. ಈಗ ಡಿಸ್ಕನೆಕ್ಟ್ ಆಯ್ತು. ಡಿಸ್ಕನೆಕ್ಟ್ ಆಗೋದ್ರಾ ಈಗ? ಹ್ಮ್ ಹಾ.